ಇನ್ನು ಬೆಂಗಳೂರಿನಲ್ಲಿ ಯುವತಿ ಕೊಲೆ ತನಿಖೆ ಚುರುಕುಗೊಂಡಿದೆ. ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸೊ ನಿನ್ನೆ ಶ್ರೀರಾಮ್ಪುರದಲ್ಲಿ ಆದಂತ ಮರ್ಡರ್ ಇದು. ಯುವತಿಯನ್ನು ತನ್ನ ಎಕ್ಸಾಮ್ ಮುಗಿಸಿ ವಾಪಸ್ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಬಳಿ ಈಕೆಯನ್ನ ಚುಚ್ಚಿ ಕೊಲ್ಲಲಾಯಿತು. ಪಾಗಲ್ ಪ್ರೇಮಿ ಪ್ರೀತಿ ನಿರಾಕರಿಸೋದಕ್ಕೆ ಕೊಂದಿದ್ದ. ಯುವತಿ ಕಣ್ಣಿಗೆ ಕಾರದ ಪುಡಿ ಎರಚಿ ಮರ್ಡರ್ ಮಾಡಿರೋದು. ಯಾಮಿನಿ ಪ್ರಿಯಾ ಅನ್ನುವ ಹೆಣ್ಣುಮಗಳು ಕತ್ತು ಕುಯ್ದು ಭೀಕರವಾಗಿ ಕೊಲೆ ಮಾಡಿದ್ದ ವಿಘ್ನೇಶ್. ಸೊ ಮಂತ್ರಿಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಹತ್ಯೆ ಆಗಿರೋದು. ವಿಕ್ಟೋರಿಯಾದಲ್ಲಿ ಯುವತಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಯಾಮಿನಿ ಪ್ರಿಯಾ ತಂದೆ ತಾಯಿಯ ಗೋಳಾಟ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಕಣ್ಣೀರು. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅವನಿಗೆ ಶಿಕ್ಷೆ ಆಗಬೇಕು ಅಂತ ತಾಯಿ ಕಣ್ಣೀರು. ಯಾವ ತಂದೆ ತಾಯಿಗಾದರೂ ಕೂಡ ಶಾಲೆಗೆ ಹೋದಂಥ ಮಗಳು, ಕಾಲೇಜ್ಗೆ ಹೋದಂಥ ಮಗಳು ಈ ಥರ ಬರ್ಬರವಾಗಿ ಕೊಲೆ ಆಗ್ತಾಳೆ ಅಂತಂದ್ರೆ ಯಾರೂ ಕೂಡ ಸಹಿಸೋಕೆ ಸಾಧ್ಯ ಇಲ್ಲ. ಯಾಮಿನಿ ಪ್ರಿಯಾ ತಾಯಿ ಮತ್ತು ತಂದೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವನನ್ನ ಎನ್ಕೌಂಟರ್ ಮಾಡಬೇಕು. ಯಾಕಂದ್ರೆ ಹಿಂದೆ ಕೂಡ ಇವನು ಕಿರುಕುಳ ಕೊಡ್ತಾ ಇದ್ದ, ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರ್ಸುವಂಥದ್ದೆಲ್ಲ ಆಗಿತ್ತು ಅಂತ ಅವ್ರ ತಂದೆ ಹೇಳ್ತಾರೆ. ಆದರೂ ಕೂಡ ಈತ ಕಿರುಕುಳ ಕೊಡ್ತಾರೆ. ಇನ್ನೂ ಒಂದು ನಿಕೋಟಿನ್ ಹೋಗಿಲ್ಲ. ಆಂಬುಲೆನ್ಸ್ ತೆಗಿತಾರೆ ಅಂತ ಅಣ್ಣ ಇವತ್ತು ಗಾಡಿ ಅಷ್ಟೇ ಒಳಗಡೆ ಆಂಬುಲೆನ್ಸ್ ತೆಗಿತಾರೆ ಅಂತ ಅಣ್ಣ ಇವತ್ತು ಗಾಡಿ ಅಷ್ಟೇ ಒಳಗಡೆ. ಹೌದು ಸರ್, ಕಂಪ್ಲೇಂಟ್ ಕೊಟ್ಟಿದ್ವಿ. ಅವನು ಹಿಂದೆ ಬರ್ತಾ ಇದ್ದಾನೆ, ನಾನು ಲವ್ ಮಾಡು ಅಂತ. ನಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಸರ್, ಟಾರ್ಚರ್ ಕೊಡ್ತಾ ಇದ್ದ ಅವನು. ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಬೇಡ ಅಂತ. ಆಮೇಲೆ ಅವ್ರ ತಂದೆ ತಾಯಿಗೂ ಹೇಳಿದ್ವಿ ಸರ್, ಬರಲ್ಲ ಇದ್ರ ಮೇಲೆ ಅಂತ ಸೈನ್ ಇಸ್ಕೊಂಡ್ರು ಸರ್. ನಾವು ಬಿಟ್ಬಿಟ್ವಿ ಸರ್ ಸೈಲೆಂಟ್ ಆಗಿ. ಇನ್ನೂ ಯಾರು ಬರಲ್ಲ ನಿಮ್ಮ ತಟ್ಟೆಗೆ ಅಂತ ಹೇಳಿದ್ರು. ಈಗ ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನ್ನ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಬೇಕು. ಹೌದು ಸರ್, ಒಳ್ಳೆಯವನಂತ ತಿಳ್ಕೊಂಡಿದೆ ಸರ್. ಇಂಥವನಂತ ಲವ್ ಮಾಡೋರೆಲ್ಲ ಕೆಟ್ಟವ್ರು ಅಂತ ತಿಳ್ಕೊಳ್ಬೋದಾ ಸರ್? ನಾನು ಹೇಳಿ, ಎನ್ಕೌಂಟರ್ ಮಾಡಬೇಕು. ಅವನು ಇರಬಾರ್ದು. ನನ್ನ ಮಗಳು ಹೋದ್ಲು, ಎನ್ಕೌಂಟರ್ ಮಾಡ್ಬೇಕು ಅವನ್ನ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಎಷ್ಟು ವರ್ಷದಿಂದ ಬುದ್ಧಿ? ಅಯ್ಯೋ, ಇವಾಗ ಹೋದ ವರ್ಷ ಆವಾಗಲೇ ಬಿಟ್ಬಿಟ್ಟ. ನಾನು ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು. ನೋಡಿದ್ರೆ ಈ ತರ ಮಾಡ್ಬಿಟ್ಟ. ನಮ್ಮ ಮಗಳು ಇಲ್ವಲ್ಲ. ಹೇಳಿದ್ರೆ ಯಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ. ಯಪ್ಪ ಟಾರ್ಚರ್ ಏನ್ ಮಾಡಿಲ್ಲ, ಇವಾಗ್ಲೇ ಮಾಡಿರೋದು ಅವನು. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು. ಅದಕ್ಕೆ ಮುಂಚೆ ಲೀವ್ ಇತ್ತು, ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು ನಮ್ಮ ಮಗಳು. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ನಿನ್ನೆ ಆದಂತಹ ಘಟನೆ, ಕಾಲೇಜಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಈ ರೀತಿ ಒಂದು ಹುಡುಗಿಯನ್ನ ಕೊಂದಿರುವಂತಹ ರೀತಿ, ಜೊತೆಗೆ ಹಿಂದೆ ಕೂಡ ಅವರು ಏನೋ ಮುಚ್ಚಳಿಕೆ ಬರ್ಸಿದ್ರು, ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಅಂತ ಎಲ್ಲ ಆಗಿತ್ತು ಅಂತ ತಂದೆ ಹೇಳ್ತಾ ಇದ್ರು. ಬಟ್ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ, ಜೊತೆಗೆ ಈತನಿಗೋಸ್ಕರ ತನಿಖೆ ಹೇಗೆ ನಡೀತಾ ಇದೆ, ಸರ್ಚ್ ಹೇಗೆ ನಡೀತಿದೆ ಅಂತ? ಅವಿನಾಶ್, ಈಗಾಗಲೇ ಕೇಸನ್ನು ದಾಖಲೆ ಮಾಡಿಕೊಂಡಿರುವಂಥ ಶ್ರೀರಾಮ್ಪುರ ಪೊಲೀಸರು ಆರೋಪಿ ಆರೋಪಿಗೋಸ್ಕರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಆರೋಪಿ ಇದುವರೆಗೆ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಆತ ಸಿಕ್ಕಿದ ಮೇಲೆ ಬಂಧನ ಮಾಡಿ ತನಿಖೆಯನ್ನು ಮಾಡುವಂಥ ಕೆಲಸ ಆಗುತ್ತೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯಾವ ಪೋಷಕರು ಸಹಿತ ಅವರ ಮನೆ ಮಕ್ಕಳನ್ನಾಗ್ಬೋದು, ಹೆಣ್ಮಕ್ಳನ್ನ ಯಾರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ನೋಡ್ಲಿಕ್ಕೆ ಇಷ್ಟಪಡಲ್ಲ ಮತ್ತು ಯಾರೂ ಬಯಸೋದು ಇಲ್ಲ.
ಯಾಕಂತಂದರೆ ಮಗಳು ಬೆಳಗ್ಗೆ ಎಕ್ಸಾಮ್ಗೆ ಹೋಗ್ತಾಳೆ, ಪರೀಕ್ಷೆನ ಬರೀತಾಳೆ, ಮುಗಿಸ್ಕೊಂಡು ಮನೆಗೆ ಆರಾಮಾಗಿ ಬರ್ತಾಳೆ ಅಂತ ಅಂದ್ಕೊಂಡು ಒಬ್ಳು ತಾಯಿ ಕಾಯ್ತಿರೋಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನು ಮುಗಿಸ್ಕೊಂಡು ಹೊರಗೆ ಮನೆಗೆ ನಡ್ಕೊಂಡು ಬರ್ತಿದ್ದ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಬಂದು ಆ ಕುತ್ತಿಗೆಯನ್ನು ಕುಯ್ತಾನೆ ಅಂತ ಅಂದರೆ ಇದನ್ನು ಯಾವ ಪೋಷಕರು ಸಹಿತ ಸಹಿಸೋಕ್ಕಾಗಲ್ಲ. ಮತ್ತು ಮಕ್ಕಳನ್ನ ಕಾಲೇಜಿಗೆ ಕಳಿಸುವಾಗ ಪ್ರತಿನಿತ್ಯ ಕಳಿಸ್ತಾರೆ. ಆ ಮಕ್ಕಳು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗಿ ಕಾಲೇಜ್ಗೆ ಹೋಗಿ ಅವ್ರ ವಿದ್ಯಾಭ್ಯಾಸ ಮುಗಿಯೋ ತನಕಲ್ಲೂ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಏನೂ ಆಗಲ್ಲ, ನಮ್ಮ ಸಮಾಜ ಚೆನ್ನಾಗಿದೆ ಅನ್ನೋ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಆದರೆ ಇಂಥ ಘಟನೆಗಳು ನಡೆದಾಗ ಪೋಷಕರಿಗೆ ಭಯ ಉಂಟಾಗುತ್ತೆ. ಈಗ ಈ ಪೋಷಕರ ಪರಿಸ್ಥಿತಿಯೂ ಅದೇ. ನನ್ನ ಮಗಳಿಗಾದಂಥ ಅನ್ಯಾಯ ಏನಿದೆ, ಕಳೆದ ಏಪ್ರಿಲ್ನಿಂದನೂ ಈತ ಹಿಂದೆ ಬಿದ್ದುಕೊಂಡು ಗಲಾಟೆ ಮಾಡೋಂಥದ್ದಾಗ್ತಿತ್ತು. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಮುಚ್ಚಳಿಕೆ ಬರ್ಕೊಟ್ಟಿದ್ದ. ಕೊನೆಗೆ ಈ ರೀತಿ ಮಾಡ್ತಾನೆ ಅಂತ ಹೇಳಿ ನಾವು ಅಂದ್ಕೊಂಡಿರಲ್ಲ ಅಂತ ಹೇಳಿ ದುಃಖವನ್ನು ಹೊರಗಾಕ್ತಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.